ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 907-12-34-005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ವಕ್ಫ್ ಮಸೂದೆ, ವಕ್ಫ್ ಗಲಾಟೆ ತೀವ್ರ ಚರ್ಚೆಯಾಗ್ತಿರೋ ನಡುವೆನೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆ ರಕ್ಷಿಸುತ್ತಿರುವ 250 ರಾಷ್ಟ್ರೀಯ ಸ್ಮಾರಕಗಳು ವಕ್ಫ್ ನಂದು ಆಸ್ತಿ ಅಂತ ಹೇಳಿ ಈಗ ರಿಜಿಸ್ಟರ್ ಮಾಡಿಕೊಂಡಿದೆ. ಎಎಸ್ಐ ತನ್ನ ದಾಖಲೆಗಳನ್ನ ಪರಿಶೀಲಿಸಿ ಸರ್ವೆ ಮಾಡಿದಾಗ ಈ ವಿಚಾರ ಬಯಲಾಗಿದೆ. ಈ ಲಿಸ್ಟ್ ನಲ್ಲಿ ದಿಲ್ಲಿಯ ಫಿರೋಜ್ ಶಾ ಕೋಟ್ಲಾದ ಜಾಮಾ ಮಸೀದಿ, RK ಪುರಂನಲ್ಲಿರೋ ಛೋಟಿ ಗುಮ್ಟಿ ಸಮಾಧಿ, ಹೌಸ್ ಖಾಸ್ ಮಸೀದಿ ಮತ್ತು ಈದ್ಗಾ ಸ್ಮಾರಕಗಳು ಸೇರಿವೆ. ಇವುಗಳಲ್ಲದೆ ದೇಶದ ಬೇರೆ ಬೇರೆ ಕಡೆ ಸಂರಕ್ಷಿತ ಸ್ಮಾರಕಗಳು ಅಂತ ಏನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮೇಂಟೈನ್ ಮಾಡ್ತಿರೋ ರಾಷ್ಟ್ರೀಯ ಸ್ಮಾರಕಗಳಿದಾವೆ. ಅವುಗಳಲ್ಲೂ ಕೂಡ ಒಟ್ಟು ಟೋಟಲ್ 250ಕ್ಕೂ ಅಧಿಕ ಸ್ಮಾರಕಗಳನ್ನ ಎಎಸ್ಐ ಸಂರಕ್ಷಿತ ಸ್ಮಾರಕಗಳನ್ನ ವಕ್ಫ್ ನಂದು ಅಂತ ರಿಜಿಸ್ಟರ್ ಮಾಡಿಸ್ಕೊಂಡಿದೆ. ಇದರಲ್ಲಿ ಕೆಲವೊಂದಿಷ್ಟು ಸ್ಮಾರಕಗಳು ಸಂರಕ್ಷಿತ ಸ್ಮಾರಕ ಅಂತ ಗುರುತಿಸಿ ಶತಮಾನವೇ ಕಳೆದು ಹೋಗಿದೆ. ನಿಮ್ಗೆ ಗೊತ್ತಿರಬಹುದು, ಎಎಸ್ಐನ 1861ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಸ್ಥಾಪಿಸಿದ್ರು. ಆದರೆ ಈ ವಕ್ಫ್ ಬೋರ್ಡ್ ಸ್ವಾತಂತ್ರ್ಯ ನಂತರ ಸ್ಥಾಪನೆಯಾಗಿರೋದು. ಸೊ ಆಗ್ಲೇ ಎಎಸ್ಐಗೆ ಸೇರಿರೋ ಸ್ಮಾರಕಗಳನ್ನು ವಕ್ಫ್ ಈಗ ನಂದೇ ಅಂತ ಕ್ಲೇಮ್ ಮಾಡಿದೆ. ಸದ್ಯ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಬಿಲ್ ಅನ್ನು ತರೋಕೆ ರೆಡಿಯಾಗಿದ್ದು, ಇದಕ್ಕೂ ಮೊದಲು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದರ ಮುಂದೆ ಈ ದಾಖಲೆಗಳನ್ನ ಇಡೋಕೆ ಎಎಸ್ಐ ಮುಂದಾಗಿದೆ. ಅಲ್ಲದೆ ವಕ್ಫ್ ಬೋರ್ಡ್ನ ಏಕಪಕ್ಷೀಯ ನಿರ್ಧಾರದಿಂದ ಈ ರೀತಿ ಆಗಿರೋ ಸಾಧ್ಯತೆ ಇದೆ. ಈ ಕಮಿಟಿ ಮುಂದೆ ಈಗ ಈ ಎಲ್ಲ ಜಾಗಗಳು ವಕ್ಫ್ಗೆ ಸೇರಿದ್ರೆ ಆ ಸ್ಮಾರಕಗಳ ನಿರ್ವಹಣೆಯಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಪುರಾತತ್ವ ಇಲಾಖೆ ವಿವರಿಸುತ್ತೆ ಅಂತ ಹೇಳಲಾಗಿದೆ. ಗಮನಿಸಬೇಕಾದ ಅಂಶ ಅಂದ್ರೆ ಇತ್ತೀಚೆಗೆ ನಮ್ಮ ಕರ್ನಾಟಕದ ಸ್ಮಾರಕಗಳು ಕೂಡ ಕೆಲವೊಂದು ವಕ್ಫ್ ಹೆಸರಿಗೆ ಸೇರಿ ಹೋಗಿರೋದು ಗೊತ್ತಾಗಿತ್ತು. ಗೋಲ್ ಗುಂಬಜ್, ಇಬ್ರಾಹಿಂ ರೌಜಾ, ಬಾರಾ ಕಮಾನ್, ಹಂಪಿಯಲ್ಲಿರೋ ಒಂದಷ್ಟು ಸ್ಮಾರಕಗಳನ್ನ ಕೂಡ ವಕ್ಫ್ ನಂದು ಅಂತ ರಿಜಿಸ್ಟರ್ ಮಾಡಿಸಿಕೊಂಡಿತ್ತು. ಇದರ ಬೆನ್ನಲ್ಲೇ ದೇಶದ ಇತಿಹಾಸದಲ್ಲಿ ಮಹತ್ವದ ದಾಖಲೆಗಳು ಅಂತ ಸಂರಕ್ಷಿಸಲ್ಪಡ್ತಾ ಇರೋ ಐತಿಹಾಸಿಕ ಸ್ಮಾರಕಗಳಲ್ಲೂ ಕೂಡ ಈಗ ಅವೆಲ್ಲವೂ ಎಎಸ್ಐ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ದಾಖಲೆಗಳನ್ನ ತೋರಿಸ್ತಾ ಇರೋದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಕರ್ನಾಟಕದಲ್ಲಿ ಮತ್ತೊಂದು ಜಾತಿ ಬೆಂಕಿ ಭುಗಿಲೆತ್ತಿದೆ. ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗ್ತಿದ್ದ ಹಾಗೆ 2A ಮೀಸಲಾತಿಗೆ ಒತ್ತಾಯಿಸಿ ಲಿಂಗಾಯತ ಪಂಚಮಸಾಲಿ ಸಮುದಾಯ ಹೋರಾಟ ಮಾಡಿದೆ. ಪ್ರತಿಭಟನೆ ವೇಳೆ ಗಲಾಟೆಯಾಗಿ ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರಿಂದ 17ಕ್ಕೂ ಅಧಿಕ ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಬಳಿಕ ಕೂಡಲ ಸಂಗಮದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ, ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮುಂತಾದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪೊಲೀಸರು ತಡೆಯೋಕೆ ಮುಂದಾದಾಗ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಚಪ್ಪಲಿ ಬಿಸಾಡಿ ಕಲ್ಲು ತೂರಾಟ ಮಾಡಿದ್ದಾರೆ. ರಸ್ತೆ ತಡೆಗೂ ಮುಂದಾಗಿದ್ದಾರೆ. ಕೆಲವರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕು ಪ್ರಯತ್ನ ಪಟ್ಟಿದ್ದಾರೆ. ಗಲಾಟೆ ವೇಳೆ MLCಯೊಬ್ಬರ ಕಾರಿನ ಗಾಜು ಸೇರಿ ಹಲವು ವಾಹನ ಪುಡಿಯಾಗಿದೆ. ಪಂಚಮಸಾಲಿ ಹೋರಾಟ ಹತ್ತಿಕ್ಕೋಕೆ ರಾಜ್ಯ ಸರ್ಕಾರ ಹಿಟ್ಲರ್ ಮಾರ್ಗ ಅನುಸರಿಸ್ತಾ ಇದೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಪಂಚಮಸಾಲಿ ಸಮುದಾಯ ಲಿಂಗಾಯತರ ಒಂದು ಒಳಪಂಗಡವಾಗಿದ್ದು ಸದ್ಯ 3B ಕ್ಯಾಟಗರಿಯಲ್ಲಿದ್ದಾರೆ. ಉದ್ಯೋಗ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅನ್ಯಾಯ ಆಗ್ತಾ ಇದೆ. 2A ಮೀಸಲಾತಿಗೆ ನಮ್ಮನ್ನು ಸೇರಿಸಿ ಕೊಡಿ ಅಂತ ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಈಗ ಅದು ತೀವ್ರ ಆಗಿದೆ. ರಾಜ್ಯದ ಮಾಜಿ CM, ಮಾಜಿ ವಿದೇಶಾಂಗ ಮಂತ್ರಿ SM ಕೃಷ್ಣ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರಿಗೆ 93 ವರ್ಷ ವಯಸ್ಸಾಗಿತ್ತು. ಇವರ ನಿಧನದ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಡಿಸೆಂಬರ್ 11ರಂದು ರಜೆ ಕೊಡಲಾಗಿದೆ. ಅಲ್ಲದೆ ಡಿಸೆಂಬರ್ 10ರಿಂದ 3 ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. ಇವರ ಸಾವಿಗೆ PM ನರೇಂದ್ರ ಮೋದಿ, ಮಾಜಿ ಪ್ರಧಾನಿ HD ದೇವೇಗೌಡರು, CM ಸಿದ್ದರಾಮಯ್ಯ, ಮಾಜಿ CM BS ಯಡಿಯೂರಪ್ಪ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. SM ಕೃಷ್ಣ ಅಂತಿಮ ಸಂಸ್ಕಾರ ಅವರ ತವರು ಮದ್ದೂರಿನ ಸೋಮಿನಹಳ್ಳಿಯಲ್ಲಿ ಬುಧವಾರ ಸಂಜೆ ನೆರವೇರುತ್ತೆ. ಇವರ ಜೀವನಕ್ಕೆ ಸಂಬಂಧಪಟ್ಟಂತೆ, ಇವರ ಜೀವನದ ಪ್ರಮುಖ ಘಟನೆಗಳಿಗೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ವರದಿಯನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ನೀವು ಅದನ್ನ ಚೆಕ್ ಮಾಡಬಹುದು. ತೆಲಂಗಾಣ ರಾಜಕೀಯದಲ್ಲಿ ಬೆಚ್ಚಿ ಬೀಳಿಸೋ ತರದ ಮಾಹಿತಿ ಹೊರಬಿದ್ದಿದೆ. BRS ಪಾರ್ಟಿಯ ಮಾಜಿ ಶಾಸಕ ಚೆನ್ನಮ್ಮನೇನಿ ರಮೇಶ್ ಭಾರತೀಯನೇ ಅಲ್ಲ, ಜರ್ಮನಿಯ ಪ್ರಜೆ ಅಂತ ಕೋರ್ಟ್ ಅಲ್ಲಿ ಬಹಿರಂಗ ಆಗಿದೆ. ಈತ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದ, ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನೇ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾನೆ ಅಂತ ಕೋರ್ಟ್ ಹೇಳಿದೆ.
ಆಘಾತಕಾರಿ ಅಂದರೆ ಈತ ವೇಮುಲವಾಡ ಕ್ಷೇತ್ರದಿಂದ 4 ಸಲ MLA ಆಗಿದ್ದ. ಈ ವ್ಯಕ್ತಿಯ ನಾಗರಿಕತ್ವ ಪ್ರಶ್ನಿಸಿ ಕೋರ್ಟ್ಗೆ ಒಬ್ಬರು ಹೋಗಿದ್ರು. ಈ ವೇಳೆ ಕಡೆಗೂ ಕೂಡ ಈತನ ಸತ್ಯ ಹೊರಗೆ ಬಂದಿದೆ. ಅರ್ಜಿ ಸಲ್ಲಿಸಿದ ವ್ಯಕ್ತಿಗೆ 25 ಲಕ್ಷ ರೂಪಾಯಿ ಹಾಗೂ ಕೋರ್ಟ್ಗೆ 5 ಲಕ್ಷ ರೂಪಾಯಿ ಹಣ ಕೊಡಿ ಅಂತ ಹೇಳಿ ಆತನಿಗೆ ಪನಿಷ್ಮೆಂಟ್ ಕೊಟ್ಟು ಕೋರ್ಟ್ ಆದೇಶ ಕೊಟ್ಟಿದೆ. ಏನೋ ದೇಶದಲ್ಲಿ ಒಂದಾದ್ಮೇಲೊಂದು ಸ್ಫೋಟ ಪ್ರಕರಣಗಳು ವರದಿಯಾಗ್ತಿವೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಸ್ಫೋಟಕ ತಯಾರಿಸುತ್ತಿದ್ದ ವೇಳೆ ಮನೆಯಲ್ಲೇ ಗುಂಪುಗೂಡಿಕೊಂಡು ಸ್ಫೋಟಕ ತಯಾರಿಸ್ತಾ ಇದ್ದಾಗ ಅವರ ಕಾಲಬುಡದಲ್ಲೇ ಅದು ಸ್ಫೋಟಗೊಂಡು 3 ಜನ ಪ್ರಾಣ ಕಳ್ಕೊಂಡಿದ್ರು. ಈಗ ಹರಿಯಾಣದ ಗುರುಗ್ರಾಮ್ನಲ್ಲೂ ಕೂಡ 2 ಕಚ್ಚಾ ಸ್ಫೋಟಕಗಳು ಸ್ಫೋಟಗೊಂಡಿವೆ. ನೈಟ್ ಕ್ಲಬ್ ಹೊರಗೆ ಮಂಗಳವಾರ ಬೆಳಗ್ಗೆ ಸುಮಾರು 5:15ಕ್ಕೆ ಈ ಸ್ಫೋಟ ಉಂಟಾಗಿದೆ. ಘಟನೆ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಕೂಡ ಆಗಿದೆ. ಪರಿಣಾಮ ಪಕ್ಕದಲ್ಲೇ ನಿಲ್ಲಿಸಿದ ಬೈಕ್ಗೆ ಡ್ಯಾಮೇಜ್ ಆಗಿದೆ. ಈ ಸ್ಫೋಟಕ್ಕೆ ಕಾರಣವಾದ ಉತ್ತರ ಪ್ರದೇಶದ ಮೀರತ್ನ ಸಚಿನ್ ಅನ್ನೋ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಈತನ ಬಳಿಯಿಂದ 12 ಜೀವಂತ ಕಚ್ಚಾ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ಸ್ಫೋಟವನ್ನ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಅಥವಾ ಬೇರೆ ಯಾರು ಮಾಡಿರಬಹುದು ಅನ್ನೋ ಆಂಗಲ್ನಲ್ಲಿ ಈಗ ಗುರುಗ್ರಾಮ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಮಹಾರಾಷ್ಟ್ರದಲ್ಲಿ ಅಕ್ರಮವಾಗಿ ಬಂದು ಸೇರ್ಕೊಂಡಿದ್ದ 5 ಬಾಂಗ್ಲಾ ಮಹಿಳೆಯರನ್ನ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದ್ದಾರೆ. ಇವರ ವಿರುದ್ಧ ಫಾರಿನ್ ನ್ಯಾಷನಲ್ಸ್ ಆಕ್ಟ್ ಮತ್ತು ಇಂಡಿಯನ್ ಪಾಸ್ಪೋರ್ಟ್ ಆಕ್ಟ್ ಅಡಿ ಕೇಸ್ ಹಾಕಲಾಗಿದೆ. ಈಗ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ಗೆ ಜೀವ ಬೆದರಿಕೆ ಕಾಲ್ ಬಂದಿದೆ. ಅಪರಿಚಿತ ವ್ಯಕ್ತಿ ಪವನ್ ಇಲ್ಲದೆ ಇದ್ದಾಗ ಅವರ ಕಚೇರಿ ಫೋನ್ ನಂಬರ್ಗೆ ಕಾಲ್ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ. ಕೆಟ್ಟ ಶಬ್ದಗಳನ್ನ ಬಳಸಿ ಬೈದು ಪವನ್ ರನ್ನ ಹತ್ಯೆ ಮಾಡ್ತೀನಿ ಅಂತ ಬೆದರಿಸಿದ್ದಾನೆ. ಇದರಿಂದ ಆತಂಕಗೊಂಡ ಪವನ್ ಸಿಬ್ಬಂದಿ ವಿಚಾರವನ್ನ ಪೊಲೀಸರಿಗೆ ಹೇಳಿದ್ದಾರೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿಪಕ್ಷಗಳ ಕೂಟ INDIA ಲೀಡರ್ ಆಗಬೇಕು ಅನ್ನೋ ಕೂಗು ಜೋರಾಗ್ತಾನೆ ಇದೆ. ಎನ್ಸಿಪಿ ಎಸ್ಪಿ ಬಳಿಕ ಈಗ ಲಾಲೂ ಪ್ರಸಾದ್ ಯಾದವ್ ಕೂಡ ಮಮತಾ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. INDIA ಕೂಟದ ನಾಯಕಿಯಾಗೋಕೆ ಮಮತಾಗೆ ಅವಕಾಶವಿದೆ. ಈ ವಿಚಾರದಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಲಾಲೂ ಯಾದವ್ ಹೇಳಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಏನಾದರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರೆ ಅದರಿಂದ ನಮಗೆ ಡಿಫರೆನ್ಸ್ ಏನೂ ಆಗಲ್ಲ, ಮ್ಯಾಟರ್ ಆಗಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಒಪಿನಿಯನ್ ಲೆಕ್ಕಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಲಾಲೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ, ಸಮಾಜವಾದಿ ಪಾರ್ಟಿ ಮತ್ತು ಜಗನ್ರ YSR ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಮತಾ INDIA ಲೀಡರ್ ಆಗಲಿ ಅಂತ ಆಗ್ರಹ ಮಾಡಿದ್ರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ನ ಅತ್ಯಾಪ್ತ ಮಿತ್ರ ಪಕ್ಷ ಇವಾಗ ಯಾರು RJD ಲಾಲೂ ಯಾದವ್, ಇವರು ಪಾರ್ಟಿ ಕೂಡ ಕಾಂಗ್ರೆಸ್ಸಿಗೆ ಏಟು ಕೊಟ್ಟು ಮಮತಾಗೆ ಜೈ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಏನಾದರೂ ವಿರೋಧ ಮಾಡಿದ್ರೆ ಅಂತ ಕೇಳಿದಾಗ ಡಿಫರೆನ್ಸ್ ಆಗಲ್ಲ, ಲೆಕ್ಕಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳು ಏನು ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಲೀಡರ್ಶಿಪ್ ಅನ್ನ ಕಾಂಗ್ರೆಸ್ ಪಾರ್ಟಿ ಪದೇ ವೈಫಲ್ಯದ ಬಳಿಕವೂ ಕೂಡ ಒಪ್ಕೊಂಡಿರಬಹುದು. ಆದರೆ INDIA ಕೂಟದಲ್ಲಿರೋ ಇತರ ನಾಯಕರುಗಳು ಒಪ್ಕೊಳ್ಳೋದಿಲ್ಲ. INDIA ಕೂಟಕ್ಕೆ ಹೊಸ ಫೇಸ್ ಬೇಕು ಅಂತ ಆಲ್ರೆಡಿ ಈಗ ಕೂಗು ಜೋರಾಗ್ತಾ ಇದೆ. ಮುಂಬೈನಲ್ಲಿ ಭೀಕರ ಅಪಘಾತ ಉಂಟಾಗಿದೆ. ಕನಿಷ್ಠ 7 ಮಂದಿ ಮೃತಪಟ್ಟಿದ್ದಾರೆ, 49 ಜನ ಗಾಯಗೊಂಡಿದ್ದಾರೆ. ಬಸ್ ಕಂಟ್ರೋಲ್ ಕಳ್ಕೊಂಡು ಪಾದಚಾರಿಗಳು ಮತ್ತು ವಾಹನಗಳಿಗೆ ಡಿಕ್ಕಿಯಾಗಿ ಅಲ್ಲಿನ ಹೌಸಿಂಗ್ ಸೊಸೈಟಿಯ ಗೋಡೆಗೆ ಕೊನೆಗೆ ಹೋಗಿ ಡಿಕ್ಕಿಯಾಗಿದೆ. ಮುಂಬೈನ ಕುರ್ಲಾದಲ್ಲಿ ಘಟನೆಯಾಗಿದೆ. ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಪಕ್ಷಪಾತ ಮಾಡುತ್ತಿದ್ದಾರೆ ಅಂತ INDIA ಬ್ಲಾಕ್ನ ಸಂಸದರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. ಕಾಂಗ್ರೆಸ್, RJD, TMC, CPI, CPIM, JMM, AP ಮತ್ತು DMK ಪಕ್ಷಗಳ 70 ಸಂಸದರು ಸೈನ್ ಹಾಕಿ ರಾಜ್ಯಸಭಾ ಮುಖ್ಯ ಕಾರ್ಯದರ್ಶಿ PC ಮೋದಿಗೆ ನೋಟಿಸ್ ಸಬ್ಮಿಟ್ ಮಾಡಿದ್ದಾರೆ. ಜಗದೀಪ್ ಧನ್ಕರ್ ಕಾಂಗ್ರೆಸ್ ಮತ್ತು ಜಾರ್ಜ್ ಸೋರೋಸ್ ನಡುವಿನ ಸಂಬಂಧದ ಆರೋಪಗಳ ಕುರಿತು ಬಿಜೆಪಿಗೆ ಮಾತನಾಡೋಕೆ ಅವಕಾಶ ಕೊಡ್ತಿದ್ದಾರೆ, ಪಕ್ಷಪಾತ ಮಾಡುತ್ತಿದ್ದಾರೆ ಅಂತ INDIA ಬ್ಲಾಕ್ನ ಲೀಡರ್ಗಳು ಈ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಕಾನೂನು ಮಂತ್ರಿ ಕಿರಣ್ ರಿಜಿಜು ಕಿಡಿಕಾರಿದ್ದಾರೆ. ರಾಜ್ಯಸಭೆಯಲ್ಲಿ NDAಗೆ ಮೆಜಾರಿಟಿ ಇದೆ. ರಾಜ್ಯಸಭಾ ಚೇರ್ಮನ್ ನಮ್ಮ ಗೈಡ್, ಇವರು ಈ ರೀತಿ ಮಾಡಿರುವುದು ವಿಷಾದಕರ ಅಂತ ಹೇಳಿದ್ದಾರೆ. ಏನೋ ಪಾರ್ಲಿಮೆಂಟ್ನಲ್ಲಿ ಅದಾನಿ ವಿಚಾರವಾಗಿ ಕಾಂಗ್ರೆಸ್ ಪ್ರತಿಭಟಿಸುವುದನ್ನು ಮುಂದುವರೆಸಿದೆ. ಟಿ ಶರ್ಟ್, ಮಾಸ್ಕ್ ನಂತರ ಈಗ ಹೊಸದಾಗಿ ಮೋದಿ ಅದಾನಿ ಭಾಯಿ ಅಂತ ಬರೆದಿರೋ ಬ್ಯಾಗ್ ಹಿಡಿದು ಕಾಂಗ್ರೆಸ್ ಸಂಸದರು ಪ್ರತಿಭಟಿಸಿದ್ದಾರೆ. ಅಲ್ಲದೆ ಅಮೆರಿಕ ಅದಾನಿ ಕಂಪನಿಗಳ ಮೇಲೆ ಮಾಡಿದ ಲಂಚದ ಆರೋಪದ ಬಗ್ಗೆ ಮೋದಿ ಸರ್ಕಾರ ಮಾತೇ ಆಡ್ತಿಲ್ಲ ಅಂತ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಅಮೆರಿಕದ ಬಿಲಿಯನೇರ್ ಜಾರ್ಜ್ ಸೋರೋಸ್ ಜೊತೆ ಸೋನಿಯಾ ಗಾಂಧಿ ಅವರಿಗೆ ಡೈರೆಕ್ಟ್ ಲಿಂಕ್ ಇದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಇದೀಗ ಈ ಆರೋಪವನ್ನ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ತಳ್ಳಿ ಹಾಕಿದ್ದಾರೆ. ಇದು ಹಾಸ್ಯಾಸ್ಪದ. ಬಿಜೆಪಿ 1994ರ ಬಗ್ಗೆ ಮಾತನಾಡುತ್ತಿದ್ದಾರೆ. ಯಾರ ಹತ್ರನೂ ಯಾವುದೇ ದಾಖಲೆ ಇಲ್ಲ, ಅವ್ರು ಯಾವುದನ್ನ ರೆಫರ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಸದನ ನಡೆಸೋಕೆ ಇಷ್ಟವಿಲ್ಲದೆ ಈ ರೀತಿ ಮಾಡ್ತಿದ್ದಾರೆ ಅಂತ ಪ್ರಿಯಾಂಕಾ ವಾದ್ರಾ ಹೇಳಿದ್ದಾರೆ. ಅಲ್ಲದೆ ನಾವು ಸದನದಲ್ಲಿ ಅದಾನಿ ವಿಚಾರವನ್ನ ಚರ್ಚಿಸೋದನ್ನ ಅವಾಯ್ಡ್ ಮಾಡೋಕೆ ಬಿಜೆಪಿಯವರು ಡೈವರ್ಷನ್ ಮಾಡ್ತಿದ್ದಾರೆ ಅಂತ ಪ್ರಿಯಾಂಕಾ ಹೇಳಿದ್ದಾರೆ. ಭಾರತ ಆಸ್ಟ್ರೇಲಿಯಾ ಮಧ್ಯೆ ಅಡಿಲೇಡ್ನಲ್ಲಿ ನಡೆದ 2ನೇ ಟೆಸ್ಟ್ ವೇಳೆ ಭಾರತದ ಅಭಿಮಾನಿಯೊಬ್ಬರನ್ನ ಸ್ಟೇಡಿಯಂನಿಂದ ಹೊರಗೆ ದಬ್ಬಿರೋ ವಿಚಾರ ಬೆಳಕಿಗೆ ಬಂದಿದೆ. ಈ ವ್ಯಕ್ತಿ ಸ್ಟೇಡಿಯಂನಲ್ಲಿ ಎದ್ದು ನಿಂತು ಸ್ಯಾಂಡ್ ಪೇಪರ್ ಅನ್ನ ಪ್ರದರ್ಶನ ಮಾಡಿ ಕಾಲೆಳೆದಿದ್ರು.
ಯಾಕಂದರೆ 2018ರಲ್ಲಿ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ನಡುವಿನ ಟೆಸ್ಟ್ನಲ್ಲಿ ಆಗಿರೋ ಹಗರಣವನ್ನು ನೆನಪಿಸಿ ಕಾಲೆಳೆದಿದ್ರು. ಆ ಟೈಮ್ನಲ್ಲಿ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ಮಧ್ಯೆ ಕೇಪ್ ಟೌನ್ನಲ್ಲಿ ನಡೆದ 3ನೇ ಟೆಸ್ಟ್ ವೇಳೆ ಬಾಲನ್ನು ಚೆನ್ನಾಗಿ ಸ್ವಿಂಗ್ ಮಾಡೋಕ್ಕೋಸ್ಕರ ಬಾಲ್ನ ಒಂದು ಬದಿಯನ್ನು ಸ್ಯಾಂಡ್ ಪೇಪರ್ನಿಂದ ಕಾಂಗೂರುಗಳು ಉಜ್ಜಿದ್ರು. ಇದು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿತ್ತು. ಹೀಗಾಗಿ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಸ್ಟೀವ್ ಸ್ಮಿತ್, ಡೇವಿಡ್ ವಾರ್ನರ್ ಮತ್ತು ಕ್ಯಾಮರೂನ್ ಬ್ಯಾಂಕ್ರಫ್ಟ್ರನ್ನ ಟೀಮ್ನಿಂದ ಬ್ಯಾನ್ ಮಾಡಲಾಗಿತ್ತು. ಈಗ ಮತ್ತೆ ಈ ವಿವಾದವನ್ನು ನೆನಪಿಸೋಕೆ ಭಾರತದ ಅಭಿಮಾನಿ ಈ ರೀತಿ ಕೆಣಕೋ ಪ್ರಯತ್ನ ಮಾಡಿದ್ರು. ಅವ್ರನ್ನ ಹೊರದಬ್ಬಲಾಗಿದೆ ಸ್ಟೇಡಿಯಂನಿಂದ. ಇನ್ನು ಕಳೆದ ಸೆಷನ್ನಲ್ಲಿ ಕೊಂಚ ಲಾಸ್ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಇವತ್ತು ಫ್ಲಾಟ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 2 ಪಾಯಿಂಟ್ಸ್ ಜಾಸ್ತಿಯಾಗಿ 81,510, ನಿಫ್ಟಿ 9 ಪಾಯಿಂಟ್ಸ್ ಇಳಿಕೆಯಾಗಿ 24,610. ಹೆವಿವೇಟ್ ಕಂಪನಿಗಳಾದ ಇನ್ಫೋಸಿಸ್, ICICI ಬ್ಯಾಂಕ್, SBI ಕಂಪನಿ ಷೇರುಗಳು ಲಾಭ ಮಾಡಿಕೊಂಡ್ವು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಪರವಾಗಿಲ್ಲ ಅನ್ನೋ ಥರ ಪರ್ಫಾರ್ಮ್ ಮಾಡಿದ್ವು. ಆದರೆ ರಿಲಯನ್ಸ್ ಇಂಡಸ್ಟ್ರೀಸ್, ಭಾರತಿ ಏರ್ಟೆಲ್ ಮತ್ತು ಲಾರ್ಸನ್ & ಟೂಬ್ರೋ ಕಂಪನಿಯ ಷೇರುಗಳು ಲಾಸ್ ಮಾಡಿಕೊಂಡ್ವು. ಅಮೆರಿಕ ಮತ್ತು ಭಾರತದ ಕೆಲವೊಂದಷ್ಟು ಎಕನಾಮಿಕ್ ಡೇಟಾ ಮುಂದಿನ ದಿನಗಳಲ್ಲಿ ಹೊರಬೀಳುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹೂಡಿಕೆದಾರರು ಎಚ್ಚರಿಕೆಯಿಂದ ವಹಿವಾಟು ಮಾಡಿದ್ದಾರೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಜಾಸ್ತಿಯಾಗಿ 84 ರೂಪಾಯಿ 85 ಪೈಸೆ ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 483 ರೂಪಾಯಿ ಜಾಸ್ತಿಯಾಗಿ 77,175 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 440 ರೂಪಾಯಿ ಜಾಸ್ತಿಯಾಗಿ 70,690 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,010 ರೂಪಾಯಿ ಜಾಸ್ತಿಯಾಗಿ 92,810 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನು SM ಕೃಷ್ಣ ಅವರ ಜೀವನಕ್ಕೆ ಸಂಬಂಧಪಟ್ಟಂಥ ಅವರ ಜೀವನದ ಸ್ಟೋರಿ, ಇಡೀ ಕರಿಯರ್ ಅವ್ರದ್ದು ಹೇಗಿತ್ತು ಹಾಗೂ ಅವರ ಜೀವನದ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಘಟನಾವಳಿಗಳು, ಎರಡರ ಲಿಂಕ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆಸಕ್ತರು ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.